ಎಲ್ಲರಿಗೂ ನಮಸ್ತೆ. ನಾನು ನಿಮಗೆ ಈಗ ಈ KYC ಕಸ್ಟಮರ್ಸ್ಗೆ ಬಯೋಮೆಟ್ರಿಕ್ ಬೇಸ್ಡ್ ಟ್ರಾನ್ಸಾಕ್ಷನ್ನ ಹೇಗೆ ಮಾಡಬೇಕು ಅನ್ನೋದನ್ನ ನಾನು ಡೆಮೋ ತೋರಿಸ್ತಾ ಇದ್ದೀನಿ. ಮೊದಲಿಗೆ CTM ಮೆನು ಯೂಸ್ ಮಾಡಬೇಕಾಗತ್ತೆ. ನಂತರ ಇಲ್ಲಿ ಫಂಕ್ಷನ್ ಬಂದು ಆ್ಯಡ್ ತಗೊಳ್ಳಿ. ಫಂಕ್ಷನ್ ಟೈಪ್ ಡೆಪಾಸಿಟ್. ಇದು ಡೆಪಾಸಿಟ್ ಮಾಡಲಿಕ್ಕೆ ಇಲ್ಲಿ ರೇಡಿಯೋ ಬಟನ್ ಬಯೋಮೆಟ್ರಿಕ್, ದೆನ್ ಗೋ ಕಮಾಂಡ್. ಅದಾದ ನಂತರ ಇಲ್ಲಿ ಅಕೌಂಟ್ ನಂಬರ್ ಹಾಕಿ ಮತ್ತೆ ಎಷ್ಟು ಅಮೌಂಟ್ ಡೆಪಾಸಿಟ್ ಮಾಡ್ತಾರೆ ಅನ್ನೋದನ್ನ ಎಂಟರ್ ಮಾಡಿ. ನೀವು ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಟ್ರಾನ್ಸಾಕ್ಷನ್ ಪರ್ಟಿಕ್ಯುಲರ್ಸ್ ಅಲ್ಲಿ ಆಧಾರ್ ಅಥೆಂಟಿಕೇಟೆಡ್ ಕ್ಯಾಶ್ ಡೆಪಾಸಿಟ್ ಮತ್ತೆ ಇಲ್ಲಿ ಮೋಡ್ ಆಫ್ ಟ್ರಾನ್ಸಾಕ್ಷನ್ ಕೂಡ ಆಧಾರ್ ಬೇಸ್ಡ್ ಟ್ರಾನ್ಸಾಕ್ಷನ್ ತೋರಿಸ್ತಿದೆ. ಅದಾದ್ಮೇಲೆ ವ್ಯಾಲಿಡೇಟ್ ಮಾಡಿ. ನೆಕ್ಸ್ಟ್ ಕಸ್ಟಮರ್ ಅಥೆಂಟಿಕೇಶನ್, ಬಯೋಮೆಟ್ರಿಕ್ ಅಥೆಂಟಿಕೇಶನ್ ತಗೊಳ್ಬೇಕು. ಇದಾದ ನಂತರ ಡೆಪಾಸಿಟ್ ಸಕ್ಸಸ್ಫುಲ್ ಆಗಿ ಡೆಪಾಸಿಟ್ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಿರುತ್ತೆ. ನಂತರ ಈಗ ವಿತ್ಡ್ರಾ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೇಮ್ CTM ಮೆನು, ಇಲ್ಲಿ ಆ್ಯಡ್, ಸೇಮ್ ಡೆಪಾಸಿಟ್ ರೀತಿ ಇಲ್ಲಿ ವಿತ್ಡ್ರಾ ತಗೊಬೇಕು. ರೇಡಿಯೋ ಬಟನ್ ಬಯೋಮೆಟ್ರಿಕ್, ಗೋ, ಸೇಮ್ ಇಲ್ಲಿ ಅಕೌಂಟ್ ನಂಬರು ಮತ್ತೆ ಅಮೌಂಟು. ಇಲ್ಲೂ ಅದೇ ರೀತಿ ಟ್ರಾನ್ಸಾಕ್ಷನ್ ಪರ್ಟಿಕ್ಯುಲರ್ಸ್ ಮತ್ತೆ ಮೋಡ್ ಆಫ್ ಟ್ರಾನ್ಸಾಕ್ಷನ್ ಇಲ್ಲಿ ತೋರಿಸಿದೆ ನೋಡಿ. ಚೆಕ್ ಬಾಕ್ಸ್ ಟಿಕ್ ಮಾಡಿ ವ್ಯಾಲಿಡೇಟ್ ಮಾಡಿ ಮತ್ತೆ ಅಥೆಂಟಿಕೇಶನ್ ತಗೊಳ್ಳಿ, ಕಸ್ಟಮರ್ ಬಯೋಮೆಟ್ರಿಕ್ ಅಥೆಂಟಿಕೇಶನ್. ಇದಾದ ನಂತರ ವಿಡ್ರಾ ಟ್ರಾನ್ಸಾಕ್ಷನ್ ಕೂಡ ಕಂಪ್ಲೀಟ್ ಆಗುತ್ತೆ. ಇದಾದ ನಂತರ ಕಸ್ಟಮರ್ ಅಕೌಂಟ್ ಲೆಡ್ಜರ್ ಅಲ್ಲಿ ಒಂದ್ಸರ್ತಿ ಕ್ರಾಸ್ ಚೆಕ್ ಮಾಡಬೇಕು ಅಂದ್ರೆ ನೋಡ್ಬೋದು HSCL ಅಲ್ಲಿ. ನೀವು ನೋಡ್ತಿರ್ಬೋದು ಇಲ್ಲಿ ಡೆಪಾಸಿಟ್ ಮತ್ತೆ ವಿಡ್ರಾ ಎರಡು ಎಂಟ್ರೀಸ್ ಇಲ್ಲಿ ಕಾಣ್ತಿದೆ ನಿಮಗೆ. ಡೆಪಾಸಿಟ್, ಆಧಾರ್ ಅಥೆಂಟಿಕೇಟೆಡ್ ಕ್ಯಾಶ್ ವಿಡ್ರಾಲ್ ಅಂಡ್ ಡೆಪಾಸಿಟ್ ಎರಡು ಕಾಣ್ತಿದೆ. ನಂತರ ಈಗ ರಿಪೋರ್ಟ್ ಹೇಗೆ ಜನರೇಟ್ ಮಾಡೋದು ಅಂದ್ರೆ ಅದಕ್ಕೆ ಸಪರೇಟ್ ಆಗಿ ಡೆಡಿಕೇಟೆಡ್ ರಿಪೋರ್ಟ್ ಕಾಲಮ್ ಇರುತ್ತೆ, ಸಪರೇಟ್ LOT ಬರುತ್ತೆ. ಇಲ್ಲಿ ಈ KYC ಲಾಂಗ್ ಬುಕ್ ಡೀಟೇಲ್ ರಿಪೋರ್ಟ್ ಟುಡೇ ಅಂತಿದೆಯಲ್ಲ, ಇದನ್ನ ತಗೊಬೇಕಾಗತ್ತೆ. ಅದಾದ್ಮೇಲೆ ಡೇಟ್, ಸೋಲ್ ID. ಇದಾದ ನಂತರ ನಿಮ್ಗೆ ಒಂದಕ್ಕಿಂತ ಹೆಚ್ಚು ಜನ ಇದ್ರೆ ನಿಮ್ಗೆ ಟೆಲ್ಲರ್ ID ಆಗ್ಬೇಕಾಗತ್ತೆ. ಟೆಲ್ಲರ್ ವೈಸ್ ರಿಪೋರ್ಟ್ ಬೇಕಂದ್ರೆ, ಇಲ್ಲಾಂದ್ರೆ ನೀವು ಅಷ್ಟಕ್ಕೆ ನೀವು ರಿಪೋರ್ಟ್ ಜನರೇಟ್ ಮಾಡ್ಕೊಬಹುದು. ಟೆಲ್ಲರ್ ವೈಸ್ ಸಪರೇಟ್ ಬೇಕಂದ್ರೆ ಇಲ್ಲಿ ಟೆಲ್ಲರ್ ID ಮೆನ್ಷನ್ ಮಾಡಬೇಕಾಗತ್ತೆ. ಸಬ್ಮಿಟ್. ಇಲ್ಲಿ ನೋಡ್ಬೋದು ರಿಪೋರ್ಟ್ ಅಲ್ಲಿ ಇಲ್ಲಿ ನಿಮ್ಗೆ ಕಾಣಿಸ್ತಿದೆ ನೋಡಿ, ಕೆಳಗಡೆ
ಎರಡು ಟ್ರಾನ್ಸಾಕ್ಷನ್ ನಾವು ಇವಾಗ ಮಾಡಿರೋಂಥ ಟ್ರಾನ್ಸಾಕ್ಷನ್ ಮೊದಲೇ ಆಗಿತ್ತದು. ನಿಮಗೆ ಈ KYC ಸಂಬಂಧಪಟ್ಟ ಟ್ರಾನ್ಸಾಕ್ಷನ್ ಸಪರೇಟ್ LOT ಜನರೇಟ್ ಆಗುತ್ತೆ, ಅದನ್ನ ನೀವು ಇಲ್ಲಿ ನೋಡ್ಬೋದು.